ಸೊ ಈ ನವೆಂಬರ್ 22ಕ್ಕೆ ಪ್ರಭುತ್ವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರಭುತ್ವ ಅಂತ ಬಂದಿದ ತಕ್ಷಣ ಬರೀ ಏನೋ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಿದ್ದು ಅಂತಲ್ಲ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್ಸು, ಆ್ಯಕ್ಷನ್ 100% ಸಕ್ಸಸ್ ಆಗುತ್ತೆ. ಒಂದು ಸಿನಿಮಾ ಗೆದ್ರೆ ಒಂದು 100 ಜನ ಗೆಲ್ತಾರೆ, ಆ 100 ಜನ ಫ್ಯಾಮಿಲಿನೂ ಸಹ ಗೆಲ್ಲುತ್ತೆ. ನಾನು ಅವ್ರ ಜೊತೆ ಹೋಗ್ತೀನಿ, ಸೆಲೆಬ್ರೇಟ್ ಮಾಡ್ತೀನಿ. ಸಾಕಷ್ಟು ಅಡೆತಡೆಗಳನ್ನ ದಾಟ್ಕೊಂಡು ಪ್ರಭುತ್ವ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಚೇತನ್ ಚಂದ್ರ ಅವರು ಈ ಸಿನಿಮಾದ ನಾಯಕರು. ಇವರಿಗೆ ಬಹುದೊಡ್ಡ ಗೆಲುವು ಸಿಗಬೇಕು. ಸಾಕಷ್ಟು ವರ್ಷಗಳಿಂದ ನಾನಾ ಥರದ ಪಾತ್ರಗಳನ್ನ ಮಾಡಿಕೊಂಡು ಸಿನಿಮಾದಿಂದ ಸಿನಿಮಾಗೆ ಮೋಲ್ಡ್ ಆಗ್ತಾ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸ್ತಾನೆ ಬರ್ತಾ ಇದ್ದಾರೆ. ನಮ್ಮ ಕನ್ನಡ ಸಿನಿಮಾ ಪ್ರೇಮಿಗಳು ಚೇತನ್ ಅವರನ್ನ ಕೈ ಹಿಡಿಬೇಕು ಅನ್ನೋದೇ ನನ್ನ ಒಂದು ಪರ್ಸನಲ್ ಆಶಯ ಕೂಡ. ಸೊ ಪ್ರಭುತ್ವ ಸಿನಿಮಾ ಅದ್ಭುತವಾಗಿ ಬಂದಿದೆ. ಈಗ ನನ್ನ ಜೊತೆ ರಿಲೀಸ್ ಬಗ್ಗೆ ಒಂದಿಷ್ಟು ಸಿನಿಮಾದ ಬಗ್ಗೆ ಮಾತನಾಡಲಿಕ್ಕೆ ಚೇತನ್ ಸರ್ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್. ಹಲೋ ಮೇಡಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಯಾಕಂದರೆ ನಿಮ್ಮ ವಿಶಸ್ ಇವಾಗ ಏನು ಹೇಳಿದ್ರಲ್ಲ, ನಿಮ್ಮ ಏನಿದೆ ಮನಸ್ಸಲ್ಲಿ, ತುಂಬ ಥ್ಯಾಂಕ್ಸ್ ಅದಕ್ಕೆ. ಸೊ ನೀವೇನು ಅಂದ್ಕೊಂಡಿದ್ದೀರಾ ಅದಕ್ಕಂತೂ ನಾವು ಯಾವುದೇ ಕಾರಣಕ್ಕೂ ಮೋಸ ಆಗದಲ್ಲಿರೋ ಥರ ಸಿನಿಮಾ ಅಂತೂ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಆಲ್ ಓವರ್ ಕರ್ನಾಟಕ ನಾವು ಸಹ ಓಡಾಡ್ತೀವಿ ಸಿನಿಮಾ ರಿಲೀಸ್ ಆದಮೇಲೆ. ಸೊ ಈ ನವೆಂಬರ್ 22ಕ್ಕೆ ಪ್ರಭುತ್ವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೊಂದು ಕಂಪ್ಲೀಟ್ ಕನ್ನಡ ಪ್ರೇಮಿಗಳು, ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಯಾವ ರೀತಿ ಬೇಕೋ ಆ ಥರ ಒಂದು ಸಿನಿಮಾ ಇದು. ಪ್ರಭುತ್ವ ಅಂತ ಬಂದಿದ ತಕ್ಷಣ ಬರೀ ಏನೋ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಿದ್ದು ಅಂತಲ್ಲ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್ಸು, ಆ್ಯಕ್ಷನ್ನು ಪ್ರತಿಯೊಂದು ಇರೋಂಥ ಒಂದು ಕಂಪ್ಲೀಟ್ ಕನ್ನಡ ಸಿನಿಮಾ ಇದು. ಸೊ ತುಂಬ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಆಲ್ಮೋಸ್ಟ್ ಒಂದು 50 ಜನ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಸಿನಿಮಾದಲ್ಲಿ. ಸೊ ಅದರಲ್ಲೇ ನಾನೊಂದು ಪಾತ್ರ ಮಾಡಿದ್ದೀನಿ. ಸೊ ಐ ವಿಶ್ ದಿ ಎಂಟೈರ್ ಟೀಮ್, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಮತ್ತು ನಮ್ಮ ಪ್ರೊಡಕ್ಷನ್ ಟೀಮ್ಗೆ, ಹಾಗೆ ನಿಮಗೆ ನೀವು ತುಂಬ ಥ್ಯಾಂಕ್ ಯು. ಯಾಕಂದರೆ ತುಂಬ ಚೆನ್ನಾಗಿ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಅದೇ ಆದಿ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಸ್ಟೇಜ್ ಮೇಲೆ, ಈ ಸಿನಿಮಾ ಒಂದು ಡಿಫ್ರೆಂಟ್ ಆಗಿ ಬಂದಿದೆ. ಚೇತು ಕರಿಯರ್ಗೆ ಇದೊಂದು ಮೈಲ್ ಸ್ಟೋನ್ ಅನ್ನೋ ಥರದ್ದೇ ಮಾತಾಡಿದ್ರು ಅವರು. ಸೊ ಅವ್ರು ಅಷ್ಟೊಂದು ಹೇಳ್ತಾ ಇದ್ದಾರೆ, ಅಂದರೆ ಅವ್ರ ಪರ್ಸನಲ್ ಒಪಿನಿಯನ್ ಶೇರ್ ಮಾಡ್ತಾ ಇದ್ದಾರೆ. ಅಂದರೆ ಅದ್ಭುತವಾಗಿ ಸಿನಿಮಾ ಬಂದಿರುತ್ತೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನನ್ನ ಎಂಟೈರ್ ನನ್ನ ಜೊತೆ ಮಾಡಿರೋ ಕ್ರೂಗೆ, ನನ್ನ ಕೊಲೀಗ್ಸ್ಗೆ, ಎಸ್ಪೆಷಲಿ ಆದಿ ಸರ್ ಇರ್ಬೋದು, ಎಲ್ಲರಿಗೂ, ಶರತ್ ಲೋಹಿತಾಶ್ವ ಅವರು, ಹಾಗೆ ನಾಜೀರ್ ಸರ್, ನಮ್ಮ ಸಂದೀಪು, ನನ್ನ ಜೊತೆ ಆ್ಯಕ್ಟ್ ಮಾಡಿರೋಂಥ ಎಲ್ಲರಿಗೂ ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ, ಅವ್ರುಗಳೆಲ್ಲ ಅಷ್ಟು ಸಪೋರ್ಟ್ ಮಾಡಿ ನನ್ನ ಕ್ಯಾರೆಕ್ಟರ್ನ ಎತ್ತಿಡಿದಿದ್ದಾರೆ. ಇಲ್ಲ ಅಂತಂದರೆ ಒಬ್ಬನ ಕೈಲೇ ಅದು ಮಾಡೋಕ್ಕಾಗ್ದಲ್ಲೇ ಇರೋ ಕೆಲಸ. ಮತ್ತು ನನ್ನ ಕ್ರ್ಯೂ, ನನ್ನ ಮೇಕಪ್ ಮ್ಯಾನು, ನನ್ನ ಟಚಪ್ ಬಾಯ್, ನನ್ನ ಪ್ರೊಡಕ್ಷನ್ ಹುಡುಗರು, ಮತ್ತು ಸಿನಿಮಾದಲ್ಲಿ ಮಾಡಿರೋಂಥ ನಮ್ಮ ಕ್ಯಾಮ್ರಾಮನ್ ಸರ್, ಇವರೆಲ್ಲ. ಸೊ ಎಂಟೈರ್ ಟೆಕ್ನಿಕಲ್ ಟೀಮ್ ಮತ್ತು ಎಂಟೈರ್ ನನ್ನ ಆರ್ಟಿಸ್ಟ್ ಟೀಮ್ಗೆ ನಾನು ಈ ಒಂದು 100% ಸಕ್ಸಸ್ ಆಗುತ್ತೆ. ಈ ಸಕ್ಸಸ್ನ ಇವಾಗಲೇ ನಾನು ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಸೊ ಇದು ನನ್ನ ಟೀಮ್ ಸಕ್ಸಸ್ ಇದು. ಚೇತು ಸರ್ 15-16 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಬಟ್ ಸಿನಿಮಾನೂ ಕೂಡ ಅಷ್ಟೇ ಬೆರಳೆಣಿಕೆ ಎಷ್ಟು ಸಿನಿಮಾಗಳು. ಯಾಕೆ ಸಿನಿಮಾಗಳ ಆಯ್ಕೆಯಲ್ಲಿ ಚೂಸಿನ, ಅಥವಾ ಯಾಕೆ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋಲ್ಲಿ ಎಡುತ್ತಾ ಇದ್ದೀರಾ, ಅಥವಾ ದೊಡ್ಡ ಸಕ್ಸಸ್ ಸಿಗಬೇಕು ಅನ್ನೋಂಥದ್ದು ನಿಮ್ಮ ಅಭಿಮಾನಿಗಳ ಕನಸು ಕೂಡ ಹೌದು. ಇವಾಗ ನನ್ನ ಕೆರಿಯರಲ್ಲಿ ಇವಾಗ 15 ವರ್ಷ ಆಯಿತು. 15 ಸಿನಿಮಾ ಆಗಿದೆ ನಂದು. ಹುಡುಕಿದ್ರೆ 15 ಸಿನಿಮಾ, ಇನ್ನೊಂದು 3 ಸಿನಿಮಾನು ರಿಲೀಸ್ ರೆಡಿ ಇದೆ, ಆ ಥರ ಇದೆ. ಬಟ್ ಒಂದು 4 ವರ್ಷ ನಾನು ಯಾವುದೂ ಸಿನಿಮಾಗಳು ಒಪ್ಕೊಳ್ಳೋಕ್ಕೆ ಆಗಲಿಲ್ಲ. ನಿಮಗೆ ಒಂದು ಸೆನ್ಸ್ ಅಂತ ಬರುತ್ತೆ, ಯಾವಾಗ ನಿಮಗೆ ಎಲ್ಲ ಸಿನಿಮಾಗಳು ಮಾಡಬೇಕು ಅಂತಲೂ ಅನ್ಸಲ್ಲ, ಒಪ್ಕೊಳ್ಳೋಕ್ಕೂ ಆಗಲ್ಲ. ನನ್ನ ಜೊತೆಯಲ್ಲಿರೋ ನನ್ನ ಡೈರೆಕ್ಟರ್ ಟೀಮ್ ಏನಿದೆ, ಅವ್ರು ನನಗಿಂತನೂ ತುಂಬ ಅವರೇ ಕೆಲಸ ಮಾಡಿಬಿಟ್ಟಿರ್ಬೇಕು ಅದರಲ್ಲಿ. ನಾನು ಹೋಗಿ ಅವ್ರ ಜೊತೆ ನನಗೆ ಅವಾಗ ಅಷ್ಟು ಮಾಡಬೇಕು ಅಂತ ಅನಿಸಲ್ಲ. ಸೊ ನನಗೆ 1,00,000 ಜನ ಇಲ್ಲ ಕೋಟಿ ಜನ ಫ್ಯಾನ್ಸ್ ಇಲ್ಲ ಅಂದ್ರೂ 10 ಜನ ಇದ್ದಾರೆ, ಒಳ್ಳೆ ಫ್ಯಾನ್ಸ್ ಇದ್ದಾರೆ. ಅವರೇ ಪಾಪ ಕಟೌಟ್ ಎಲ್ಲ ಹತ್ಬಿಟ್ಟಲ್ಲ, ಅದು ನನ್ನಂಥವ್ರಿಗೂ ಒಂದು ಕಟೌಟ್ ಹಾಕ್ತಾರೆ, ಅದಕ್ಕೂ ಹಾರ ಹಾಕ್ತಾರೆ, ಅಲ್ಲೂ ಡಮಟೆ ಹೊಡ್ಕೊಂಡು ಕುಣಿತಾರೆ. ಸೊ ಅವ್ರುಗಳಿಗೋಸ್ಕರ ಏನಾದರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ, ತುಂಬ ಸ್ವಲ್ಪ ಚೂಸಿ ಅನ್ನೋದಕ್ಕಿಂತನೂ ಒಳ್ಳೆ ಸಿನಿಮಾ ಮಾಡಲೇಬೇಕು ಅಂತ ಹಠ ತೊಟ್ಟು ತಪಸ್ ಮಾಡ್ತಾ ಇದ್ದೀನಿ, ಚೂಸ್ ಮಾಡೋದಕ್ಕಿಂತನೂ. ಸೊ ತುಂಬ ಸಾಕಷ್ಟು ಡಿಲೇ ಆಗ್ತಾ ಹೋಯಿತು. ಫೈನಲಿ ರಿಲೀಸ್ಗೆ ರೆಡಿ ಆಗಿದೆ. ಸೊ ಎಷ್ಟು ಖುಷಿ ಇದೆ ಸರ್. ಇದೊಂದು ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅಂದರೆ ಬಹುಶಃ ತಪ್ಪಾಗಲ್ಲ. ಹೌದು, ತುಂಬ ಖುಷಿ ಇದೆ. ಬಿಕಾಸ್ ಎಂಟೈರ್ ಟೀಮ್ ಫ್ಯಾಮಿಲಿ ಥರ ಇದು. ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರು ಶಿವಕುಮಾರ್ ಮತ್ತು ರವಿರಾಜು ನಮ್ಮ ಫ್ಯಾಮಿಲಿ ಥರನೇ ಆಗ್ಬಿಟ್ಟಿದ್ದಾರೆ ಅವರು. ಸೊ ಇಂಥ ಒಂದು ಪ್ರೊಡ್ಯೂಸರ್ಗೆ ಒಂದು ಒಳ್ಳೆ ಸಕ್ಸಸ್ ಆಗಬೇಕು. ಯಾಕಂದರೆ ಅವ್ರಿಗೆ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂದರೆ, ಅವರು ಇದು ಒಂದು ಸಿನಿಮಾ ಈಗ ರಿಲೀಸ್ ಆದಮೇಲೆ ಇನ್ನೂ 10 ಸಿನಿಮಾ ಮಾಡ್ತಾರೆ ಅವರು. ಅಂದರೆ ಪ್ರತಿ ವರ್ಷವೇ ಬೇಕಾದ್ರೆ ಒಂದು 4 ಸಿನಿಮಾ ಮಾಡೋಂಥ ಕೆಪಾಸಿಟಿ ಇರೋಂಥ, ಮತ್ತು ಇದ್ರ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಸಿನಿಮಾ ಬಗ್ಗೆ ಅಷ್ಟು ಇಷ್ಟ ಇರೋಂಥ ವ್ಯಕ್ತಿ. ನಾವೇನೇ ಯಾವ್ದಾರ ಸಿನಿಮಾ ರಿಲೀಸ್ ಆದರೆ ಫಸ್ಟ್ ಡೇ ಹೋಗೋಕ್ಕಾಗಲ್ಲ, ಜನ ಇರ್ತಾರೆ ಅಂದ್ಬಿಟ್ಟು ಸೆಕೆಂಡ್ ಡೇ ಥರ್ಡ್ ಡೇ ಹೋಗ್ತೀವಿ. ಅವರು ಫಸ್ಟ್ ಡೇ ಫಸ್ಟ್ ಶೋ, ಮಧ್ಯರಾತ್ರಿ ಇರಲಿ, ಹಿಂದಿನ ದಿನ ಮಧ್ಯರಾತ್ರಿ ಒಂದೊಂದು ಸತಿ ಫ್ಯಾನ್ ಶೋ ಹಾಕಿರ್ತಾರಲ್ಲ, ಅದಕ್ಕೆಲ್ಲ ಹೋಗ್ಬಿಟ್ಟಿರ್ತಾರೆ ಅವರು. ಅಂದರೆ ಅಷ್ಟು ಕನ್ನಡ ಸಿನಿಮಾನ ಇಷ್ಟಪಡೋ ಅಂಥ ವ್ಯಕ್ತಿ ಅವರು. ಸೊ ಇಂಥವ್ರಿಗೆ ಈ ಥರ ಸಿನಿಮಾ ನೋಡಿ, ನೀವೇ ಗೊತ್ತಾಗುತ್ತೆ ಎಷ್ಟು ಜನ ಎಂತೆಂಥ ಆರ್ಟಿಸ್ಟ್ಗಳಿದ್ದಾರೆ. ಈ ಥರ ಇರಬೇಕಾದ್ರೆ ಇಷ್ಟು ಜನ ಆರ್ಟಿಸ್ಟ್ಗಳನ್ನ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ. ಎಲ್ಲರಿಗೂ ಅಷ್ಟೇ ಒಂದು ಈಕ್ವಲ್ ಆಗಿ ನೋಡಿಕೊಂಡು, ಈವನ್ ಜೂನಿಯರ್ ಆರ್ಟಿಸ್ಟ್ಗಳು ಅಷ್ಟೇ ಒಂದೊಂದು ಸತಿ 1000 ಜನ ಕರೆಸ್ಬಿಟ್ಟಿದ್ದಾರೆ ಈ ಸೆಟ್ಟಲ್ಲಿ.
ಸೊ ಎಲ್ಲರಿಗೂ ಅಂಥ ಒಳ್ಳೆ ಟ್ರೀಟ್ಮೆಂಟು, ಎಲ್ಲೂ ಒಬ್ಬರನ್ನು ಇಲ್ಲಿ ಟ್ರೀಟ್ ಮಾಡ್ದಲೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನಮ್ಮ ಪ್ರೊಡ್ಯೂಸರ್ಗೆ ಮತ್ತು ನಮ್ಮ ಎಂಟೈರ್ ನಮ್ಮ ಕ್ರ್ಯೂ, ನಮ್ಮ ಎಸ್ಪೆಷಲಿ ನಮ್ಮ ಡೈಲಾಗ್ ರೈಟರು ತುಂಬ ಶ್ರಮ ಇದೆ ಅವ್ರದ್ದೆಲ್ಲ. ಎಲ್ಲ ನಮ್ಮ ಎಂಟೈರ್ ಟೀಮಿಗೆ ಒಳ್ಳೇದಾಗಬೇಕು ಅಂತ. ಒಂದು ಸಿನಿಮಾ ಗೆದ್ದರೆ ಒಂದು 100 ಜನ ಗೆಲ್ತಾರೆ, ಆ 100 ಜನ ಫ್ಯಾಮಿಲಿನೂ ಸಹ ಗೆಲ್ಲುತ್ತೆ. ಈ ಸಿನಿಮಾ ಹೊರತುಪಡಿಸಿ ಇನ್ನೊಂದು ಸಿನಿಮಾದ ಬಗ್ಗೆ ಮಾತಾಡಬೇಕು, ಸಂಜು ವೆಟ್ಸ್ ಗೀತಾ ಪಾರ್ಟ್ 2. ನೀವು ಅವತ್ತೇ ಹೇಳ್ತಾ ಇದ್ರಿ ಇದು ನನ್ನ ಗೆಸ್ಟ್ ಅಪಿಯರೆನ್ಸ್ ಅಲ್ಲ, ಬೆಸ್ಟ್ ಅಪಿಯರೆನ್ಸ್ ಮಾಡಿರೋ ಸಿನಿಮಾ ಅಂತ. ಆ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಅವತ್ತು ಸಿಗಲಿಲ್ಲ. ಇದೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗೇನು ಹೇಳಿದ್ರು ಅದನ್ನು ನಾಗಶೇಖರ್ ಸರ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಮತ್ತು ಸಿನಿಮಾ ನಾನು ನೋಡೋಕ್ಕಾಗಿಲ್ಲ, ಯಾಕಂದ್ರೆ ನಾನು ಇದರಲ್ಲಿ ಬ್ಯುಸಿ ಇದ್ದೆ ಸ್ವಲ್ಪ. ಬಟ್ ಸಿನಿಮಾ ನೋಡಿದವರೆಲ್ಲ ಫಸ್ಟ್ ಕಾಲ್ ಮಾಡಿ ಏನು ಹಂಗೆ ಕಾಣಿಸ್ತಿದ್ದೀರಾ, ಹಂಗೆ ಬಂದುಬಿಟ್ಟಿದೆ, ಬೆಸ್ಟಾಗಿ ಬಂದುಬಿಟ್ಟಿದೆ ಅಂತ. ಸೊ ಅದಕ್ಕೆ ಗೆಸ್ಟ್ ಅಪಿಯರೆನ್ಸ್ ಅಲ್ಲ, ಬೆಸ್ಟ್ ಅಪಿಯರೆನ್ಸ್ ಅಂತ ಹೇಳಿದೆ. ಇನ್ನು ಫ್ಯಾನ್ ಮೂಮೆಂಟ್, ಸೂರ್ಯ ಸರ್ನ ಮೀಟ್ ಮಾಡಿದ್ರಿ. ಸೊ ಅಲ್ಲಿ ಏನು ಡಿಸ್ಕಷನ್ ಆಯಿತು? ಸೊ ಆ ಭೇಟಿಯ ಬಗ್ಗೆ ಒಂದಿಷ್ಟು ಮಾತಾಡೋದಾದ್ರೆ. ನಾವು ಚಿಕ್ಕ ಹುಡುಗರಿಂದನೂ ಸೂರ್ಯ ಸರ್ ಫ್ಯಾನೇ. ಯಾಕಂದರೆ ಇವಾಗ ನಂದು ಕುಂಭರಾಶಿ ಸಿನಿಮಾ ನೋಡಿದಾಗ ಅವ್ರದ್ದು 7th ಸೆನ್ಸ್ದು ಆ ಸ್ಟಿಲ್ದು ಒಂಚೂರು ಇದಿದೆ, ಅದರಲ್ಲಿ ಝಲಕ್ಕಿದೆ. ಸೊ ಅವ್ರನ್ನ ಮೀಟ್ ಮಾಡಿದೆ. ನಾನು ಒಬ್ಬನೇ ಅಲ್ಲ, ನಮ್ಮನೇಲಿ ನಮ್ಮಮ್ಮ, ನನ್ನ ಹೆಂಡತಿ, ನಮ್ಮ 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 ತಂದೆ ಎಲ್ಲರಿಗೂ ಇಷ್ಟನೇ ಅವರು. ಒಂಥರ ಈಸ್ ಎ ವೆರಿ ಗುಡ್ ಪರ್ಸನ್ ಅಂತಲೇ ಇಷ್ಟ. ಸೊ ಅವ್ರನ್ನ ಮೀಟ್ ಮಾಡಿದ್ದು ಖುಷಿ ಆಯಿತು. ಸೊ ಅವ್ರು ಇದಕ್ಕೆ ನಾವು ವಿಶ್ ಮಾಡಿದ್ವಿ. ಸೊ ನಮ್ಮದು ನಮ್ಮ ಯಾರು ಅನಿಲ್ ಇದ್ದಾರೆ, ಸೊ ಇವ್ರದ್ದು ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಅವರು ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನೆಕ್ಸ್ಟ್ ಟೈಮ್ ಯಾವಾಗಾರ ಬಂದಾಗ, ಯಾಕಂದರೆ ಈಗ ಟೈಮಲ್ಲಿ ಸಖತ್ ಬ್ಯುಸಿ ಇದ್ದರು, ನೆಕ್ಸ್ಟ್ ಟೈಮ್ ಯಾವಾಗಾರ ಇನ್ನೂ ಸತಿ ಆರಾಮಾಗಿ ಸಿಗೋಣ, ಸಿನಿಮಾ ನೋಡೋಣ ಅಂತ ಹೇಳಿದ್ದಾರೆ. ಸೊ ಖುಷಿ ಆಯ್ತು ಸಖತ್. ಇದು ನೀವು ಹೇಳಲಿಲ್ಲ ಅಂದರೂ ಹೇಳಲೇಬೇಕು ಇವಾಗ. ಸೊ ನಿಮ್ಮ ಪಾಡಿಗೆ ನೀವೆಲ್ಲೋ ಒಂದು ಫ್ಯಾಮಿಲಿ ಮೀಟ್ ಮಾಡ್ಕೊಂಡು ಹೊರಟಿದ್ರಿ, ಹಲ್ಲೆ ಆಯಿತು. ಅದರಿಂದ ಚೇತರಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಂಡಿರುತ್ತೆ ಅಂತ ಅಂದರೆ ಅನ್ಕೋತೀನಿ ನಾನು ಪರ್ಸ್ನಲಿ. ಸೊ ಆ ಇನ್ಸಿಡೆಂಟ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಸರ್, ಅದರಿಂದ ಹೆಂಗೆ ಓವರ್ಕಮ್ ಆದ್ರಿ ಅಂತ? ಅದೆಲ್ಲ ಆ ಥರದ್ದು ಈ ಥರ ಸಾವಿರಾರು ನಡೀತಾ ಇರುತ್ತೆ ಬೆಂಗಳೂರು ಸುತ್ತ. ಅದರಲ್ಲಿ ನಂದು ಒಂದು ಬ್ಯಾಡ್ ಇನ್ಸಿಡೆಂಟ್ ಮರ್ತ್ಬಿಡೋಣ, ಒಳ್ಳೇದನ್ನ ಮಾತ್ರ ಇಟ್ಕೊಂಡು ಮುಂದೆ ಹೋಗಬೇಕು, ಹಳೇದನ್ನೆಲ್ಲ ಬಿಟ್ಬಿಡ್ಬೇಕು. ಸರಿ ಆಯ್ತಲ್ಲ, ಒಂದೇ ವಾರ. ಎಸ್ ಸರ್, ಫೈನಲಿ ಪ್ರಭುತ್ವ ಸಿನಿಮಾ, ಸೊ ಲೇಟ್ ಆದರೂ ಲೇಟೆಸ್ಟಾಗಿ ಸಿನಿಮಾ ನವೆಂಬರ್ 22ಕ್ಕೆ ಬರುತ್ತೆ. ನಿಮ್ಮದೇ ಆದಂಥ ಫ್ಯಾನ್ ಫಾಲೋಯಿಂಗ್ ಇದೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇದೊಂದು ಒಳ್ಳೆ ಸಿನಿಮಾ. ಇದಕ್ಕಿಂತ ಮುಂಚೆ ಕೆಲವು ಸಿನಿಮಾಗಳಿಗೆ ನಾನು ಜಾಸ್ತಿ ಏನು ವಿಜೃಂಭಣೆಯಿಂದ ಏನು ಇದು ಮಾಡೋಕ್ಕೆ ಹೋಗಬೇಡಿ, ಸಿನಿಮಾ ನೋಡ್ಕೊಬನ್ನಿ ಅಂತ ಹೇಳಿದ್ದೆ. ಬಟ್ ಇದರಲ್ಲಿ ನಾನು ಅವ್ರ ಜೊತೆ ಹೋಗ್ತೀನಿ, ಸೆಲೆಬ್ರೇಟ್ ಮಾಡ್ತೀನಿ, ಫೆಸ್ಟಿವಲ್ ಥರ, ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತೀನಿ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಯಾಕಂದರೆ ನೋಡಿದಂಥವ್ರಿಗೆ ಯಾರಿಗೂ ಮೋಸನೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸರ್, ವರ್ಷಕ್ಕೆ 2-3 ಸಿನಿಮಾ ಮಾಡಬೇಕು ಸ್ಟಾರ್ಗಳು ಅನ್ನೋವಂಥದ್ದು ಸಿನಿಮಾ ಪ್ರೇಮಿಗಳದ್ದು ಮಾತ್ರ ಅಲ್ಲ, ಫಿಲ್ಮ್ ಚೇಂಬರ್ನವರು ಕೂಡ ಹೇಳಿದರು, ಅದು ಮದರ್ ಬೋರ್ಡು. ಸೊ ಅದ್ರ ಆಜ್ಞೆನ ಪಾಲಿಸ್ತೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇಯರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ 2-3 ಸಿನಿಮಾ ಚೇತುದು? 2 ಸಿನಿಮಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾಕಂದರೆ ರೆಡಿ ಆಗ್ತಾ ಇದೆ. ಒಂದು ನಡೀತಾ ಇದೆ ಶೂಟ್, ಒಂದು ರೆಡಿ ಇದೆ. 100% 2-3 ಅಲ್ಲ, ನನಗೆ ಆ ಥರ ಅವಕಾಶಗಳು ಬಂದರೆ 4-5 ಸಿನಿಮಾ ಮಾಡೋಕ್ಕೂ ರೆಡಿ ಇದ್ದೀನಿ. ಯಾಕಂದರೆ ಅಷ್ಟು ಎನರ್ಜಿ ನಮ್ದು ಇನ್ನೇನು ಬೇರೆ ಇಲ್ಲ ನಮ್ಮ ತಲೆಯಲ್ಲಿ ಇರೋದು ಆ್ಯಕ್ಟ್ ಮಾಡಬೇಕು, ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ಸಿನಿಮಾನ ಜನಕ್ಕೆ ಕೊಡಬೇಕು. ಅದಕ್ಕೋಸ್ಕರ ಏನು ಎಫರ್ಟ್ ಹಾಕಬೇಕು, ಬೇಕಾದ್ರೆ ಹಗಲು ರಾತ್ರಿ ನಿದ್ದೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದೇ ಇದೆ. ಸೊ ಐ ಆಮ್ ರೆಡಿ. ಆಲ್ ದ ಬೆಸ್ಟ್ ಚೇತು ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಚೇತನ್ ಸರ್ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಇಂಟರ್ನೆಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.